ರಾಜ್ಯದ ರೈತರ ಸಮಸ್ಯೆ ಬಗೆಹರಿಸುವಂತದ ವಿಚಾರಕ್ಕಾಗಿಯೇ ಸದನ ನಡೆಯುವಂಥದ್ದು. ಆದರೆ ಸದನದಲ್ಲಿ ನಡೀತಾ ಇರುವಂತಹ ವಿಷಯಗಳು ರೈತರ ಸಮಸ್ಯೆಗಳ ಬಗ್ಗೆ ಆಗಲಿ, ರಾಜ್ಯದಲ್ಲಿ ಕಾಡ್ತಾ ಇರುವಂತಹ ಬರಗಾಲದ ಬಗ್ಗೆ ಆಗಲಿ, ಮಳೆಯ ಕೊರತೆ ಬಗ್ಗೆ ಆಗಲಿ, ಕರ್ನಾಟಕ ತಮಿಳುನಾಡು ನಡುವೆ ಇರುವಂತಹ ಕಾವೇರಿ ನೀರಾವರಿ ವಿಚಾರವಾಗಲಿ, ಇವ್ಯಾವು ಕೂಡ ಚರ್ಚೆ ಆಗ್ತಾ ಇಲ್ಲ. ಬದಲಿಗೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಪಕ್ಷದವರು ಇವತ್ತು ಕೂಡ ಗದ್ದಲ ಎಬ್ಬಿಸಿದ್ದಾರೆ. ಎಲ್ಲರ ಹೆಗಲ ಮೇಲೂ ಕೂಡ ಕಪ್ಪು ಶಾಲು ಹಾಕೊಂಡು ಬಂದಿದ್ರು ಬಿಜೆಪಿಯ ಶಾಸಕರುಗಳು. ಆ ಮೂಲಕ ಸದನದಲ್ಲಿ ಕೋಲಾಹಲವನ್ನು ಎಬ್ಬಿಸಿದ್ರು. ಇದರಿಂದಾಗಿ ಇವತ್ತಿನ ಅಧಿವೇಶನದ ಸಮಯ ಕೇವಲ ರಾಜೀನಾಮೆ ವಿಚಾರದ ಚರ್ಚೆಗೆ ಸೀಮಿತವಾಗೋಯಿತು. ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಮಂತ್ರಿ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು. ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ. ನಾಗೇಂದ್ರ ಇನ್ನೂ ಆರೋಪಿನೇ. ಹೀಗಾಗಿ ರಾಜೀನಾಮೆ ಕೊಡಲೇಬೇಕಂತ ಪ್ರತಿಪಕ್ಷಗಳು ಗಲಾಟೆ ಎಬ್ಬಿಸಿದ್ವು. ಬೆಳಿಗ್ಗೆ ಅಧಿವೇಶನ ಶುರುವಾದಾಗ ಎಲ್ಲರೂ ಮಾಮೂಲಿಯಾಗೆ ಬಂದರು. ಉಪಸಭಾಧ್ಯಕ್ಷರ ಆಯ್ಕೆಗೆ ಎಲ್ಲರೂ ಒಗ್ಗಟ್ಟಾಗಿದ್ರು. ಸಿಎಂ ಡಿಕೆ ಶಿವಕುಮಾರ್ ಮಾತಾಡ್ತಾ ದೇವರು ನನಗೆ ನನ್ನ ಕುಟುಂಬಕ್ಕೆ ಎಲ್ಲಾ ಕೊಟ್ಟಿದ್ದಾನೆ ಅಂದ್ರು. ರಾಜ್ಯದ ಅಭಿವೃದ್ಧಿ ಮಾಡಿ ಇತಿಹಾಸ ಸೃಷ್ಟಿಸಬೇಕು ಅಂದ್ರು. ಆಗ ಸಿಎಂ ಮಾತಿಗೆ ಸುನಿಲ್ ಕುಮಾರ್ ಅಡ್ಡ ಬಂದು ನೀವು ಉದಾರಿಗಳು, ನಿಮ್ಮ ಸಂಪುಟದಲ್ಲೇ ತೊಂದರೆ ಕೊಡೋರಿದ್ದಾರೆ ಅಂತ ಕಾಲೆಳೆದ್ರು. ನಾನು ಯಾರಿಗೂ ತೊಂದರೆ ಕೊಡೋಕ್ಕೂ ಇಷ್ಟ ಇಲ್ಲ, ಎನ್ಮಿ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಏನಾದ್ರು ಇದ್ರೆ ನನ್ನ ಕೈಲಾದಂತ ಸಹಾಯ ಮಾಡಲಿಕ್ಕೆ ಈ ಅಧಿಕಾರ ದೇವ್ರು ನನಗೆ ಏನು ಕೊಡಬೇಕು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಕುಟುಂಬಕ್ಕೆ ಏನು ಶಕ್ತಿ ಕೊಡಬೇಕು ಎಲ್ಲ ಕೊಟ್ಟಿದ್ದಾನೆ. ಸೊ ಏನ್ ಸುನಿಲ್ ನನ್ ಕಂಡ್ರೆ ಯಾಕೆ ಇಷ್ಟು ಬಹಳ ಕೋಪ ಆಗಿದೆ? ನೀವು ಬಹಳ ಉದಾರಿಗಳು, ತೊಂದರೆ ಕೊಡಲ್ಲ. ನಿಮ್ ಕ್ಯಾಬಿನೆಟ್ ಅಲ್ಲಿ ತೊಂದರೆ ಕೊಡ್ಲಿಕ್ಕೆ ತುಂಬಾ ಜನ ಇದಾರೆ ಅಷ್ಟೇ, ಇನ್ನೇನಲ್ಲ. ಈಗ ಎಷ್ಟು ಜನರ ಮೇಲೆ ನಮ್ಮಲ್ಲೆಲ್ಲ ಕೇಸ್ ಆಗಿದೆ ಅಂತ ಗೊತ್ತಿದೆಯಲ್ಲ. ಈಗ ಚರ್ಚೆ ಬೇಡ, ಚರ್ಚೆ ವಿಷಯ ಬೇರೆ ಇದೆ, ಚರ್ಚೆ ತಗೊಳ್ಳಲ್ಲ ನಾವು. ಹೀಗೆ ಉಪಸಭಾಧ್ಯಕ್ಷರ ಆಯ್ಕೆವರೆಗೂ ಸುಮ್ಮನಿದ್ರು. ಮಧ್ಯಾಹ್ನದವರೆಗೂ ಮಾತಾಡಿದ್ರು. ಮಧ್ಯಾಹ್ನ ಲಂಚ್ ಬ್ರೇಕ್ ಮುಗಿಸಿ ಬರೋದ್ರೊಳಗೆ ಪ್ರತಿಪಕ್ಷಗಳ ರೂಪವೇ ಬದಲಾಗೋಯ್ತು. ಹೆಗಲ ಮೇಲೆ ಕಪ್ಪು ಶಾಲು ಹಾಕೊಂಡು ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ರಾಹುಲ್ ಗಾಂಧಿ ಮರೆಗೋಯ್ತು, ರಾಹುಲ್ ಗಾಂಧಿ ಮರೆಗೋಯ್ತು, ರಾಹುಲ್ ಗಾಂಧಿ ಮರೆಗೋಯ್ತು, ರಾಹುಲ್ ಗಾಂಧಿ ಮರೆಗೋಯ್ತು. ನಾಗೇಂದ್ರನ ವಜಾ ಮಾಡಿ, ನಾಗೇಂದ್ರನ ವಜಾ ಮಾಡಿ. ನಾಗೇಂದ್ರ ರಾಜೀನಾಮೆಗಾಗಿ ಜೆಡಿಎಸ್ನವರು ಕಪ್ಪು ಶಾಲ್ ಕಟ್ಕೊಂಡು ಬಂದಿದ್ರು. ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಎದ್ದು ಬೇಗ ಸಮಸ್ಯೆ ಸರಿಪಡಿಸಿ 172 ತಾಲೂಕಿನ ಬರದ ಬಗ್ಗೆ ಚರ್ಚೆ ಮಾಡಿ ಅಂತ ಬೇಡಿಕೆ ಇಟ್ರು. 172 ತಾಲೂಕಲ್ಲಿ ಬರ ಇದೆ, ದಯಮಾಡಿ ಎಲ್ಲ ಇದನ್ನ ಬಗೆಹರಿಸಬೇಕು. ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ. ಅವರಿಗೆ ಚರ್ಚೆ ಸರ್ಕಾರ ನಾಗೇಂದ್ರ ರಾಜೀನಾಮೆ ಬಗ್ಗೆ ತುಟಿ ಬಿಚ್ಚಲಿಲ್ಲ. ಪ್ರತಿಪಕ್ಷಗಳು ಸುಮ್ಮನಾಗಲಿಲ್ಲ. ಕಪ್ಪು ಶಾಲುಗಳನ್ನ ಎತ್ಕೊಂಡು ಅಧಿವೇಶನದಲ್ಲೇ ಪ್ರದರ್ಶನ ಮಾಡಿದ್ರು. ಕೊನೆಗೆ ಅಧಿವೇಶನವನ್ನ ನಾಳೆಗೆ ಮುಂದೂಡಿಕೆ ಮಾಡಿ ಸ್ಪೀಕರ್ ಎದ್ದು ಹೋದ್ರು. ವಿಧಾನಸಭೆ ಕಲಾಪದಲ್ಲಷ್ಟೇ ಅಲ್ಲ, ಪರಿಷತ್ ಅಧಿವೇಶನದಲ್ಲೂ ಕೂಡ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯವರು ಗಲಾಟೆ ಎಬ್ಬಿಸಿದ್ರು. ಇನ್ನು ನಾಗೇಂದ್ರ ವಿಷಯದಲ್ಲಿ ರಾಹುಲ್ ಗಾಂಧಿ ಮೋದಿಯವರ ಹೆಸರನ್ನು ಕೂಡ ಪರಸ್ಪರರು ಎಳೆದು ತರುವುದರ ಮೂಲಕ ಆಕ್ರೋಶವನ್ನು ಹೊರಹಾಕಿದರು. ವಿಧಾನ ಪರಿಷತ್ ಕಲಾಪದಲ್ಲಿ ಬಿಜೆಪಿಯವರು ಫ್ಲೆಕ್ಸ್ ಕಾರ್ಡ್ಗಳನ್ನು ಹಿಡಿದು ಸಚಿವ ನಾಗೇಂದ್ರ ವಿರುದ್ಧ ಘೋಷಣೆ ಕೂಗಿದ್ರು. ಪರಿಷತ್ ಸಭಾಪತಿ ಸಲೀಂ ಅಹಮದ್ ಎಷ್ಟೇ ಹೇಳಿದ್ರು ಬಿಜೆಪಿ ಸದಸ್ಯರು ಸುಮ್ಮನಾಗಲಿಲ್ಲ. ಅಧಿವೇಶನದ ಒಳಗೆ ಈ ತರ ಫ್ಲೆಕ್ಸ್ ಪ್ರದರ್ಶನ ಮಾಡಬಾರದು, ರೂಲ್ಸ್ ಗೊತ್ತಿಲ್ವಾ ನಿಮ್ಗೆ ಅಂತ ಸಭಾಪತಿ ಸಲೀಂ ಅಹಮದ್ ಸಿಟ್ಟಾದ್ರು. ಆಗ ಬಿಜೆಪಿಯವರು ಇನ್ನಷ್ಟು ಕೆರಳಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಕೊನೆಗೆ ಕಾಂಗ್ರೆಸ್ನವರು ಪ್ರತಿಪಕ್ಷದವರನ್ನೇ ಅನುಸರಿಸಿದ್ರು.
ಲೂಟಿ ಲೂಟಿ ಮೋದಿ ಲೂಟಿ ರಾಮನ ಹುಂಡಿ ಚೋರಿ ಮಾಡಿದವರು ಅಂತ ಅಧಿವೇಶನದಲ್ಲೇ ಪ್ರತಿಭಟನೆಗಿಳಿದ್ರು. ಒಟ್ನಲ್ಲಿ ಸರ್ಕಾರ ಮತ್ತು ಪ್ರತಿಪಕ್ಷದವರು ಒಬ್ಬರನ್ನೊಬ್ಬರು ಬೈದಾಡಿಕೊಳ್ಳೋದನ್ನ ಬಿಡ್ಲಿಲ್ಲ. ಅವರು ಇವರನ್ನ ಭ್ರಷ್ಟರು ಅನ್ನೋಕೆ, ಇವರು ಅವರನ್ನ ಲೂಟಿಕೋರರು ಅನ್ನೋಕೆ. ಪರಿಸ್ಥಿತಿ ಕೈಮೀರ್ತಿದ್ದಂತೆ ಪರಿಷತ್ ಕಲಾಪವನ್ನ ಸಭಾಪತಿ ಸಲೀಂ ಅಹಮದ್ ನಾಳೆ ಬೆಳಿಗ್ಗೆ 11ಕ್ಕೆ ಪೋಸ್ಟ್ಪೋನ್ ಮಾಡಿ ಎದ್ದು ಹೋದ್ರು. ಇನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಮತ್ತೆ ದಳಪತಿಗಳು ತೊಡೆತಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ಅಕ್ರಮ ವಿಷಯವನ್ನು ಇಟ್ಕೊಂಡು ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಸಮರವನ್ನು ಸಾರಿದ್ದಾರೆ. ನಮ್ಮ ಕನಸಿನ ಕೂಸನ್ನ ನಾವೇ ನಿಲ್ಲಿಸಿದ್ವಿ, ಜೀವ ಕೊಟ್ಟಿದ್ಯಾರು ಅಂತ ಕುಮಾರಸ್ವಾಮಿ ಅವರು ಸವಾಲು ಬೇರೆ ಹಾಕಿದ್ದಾರೆ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಜೆಡಿಎಸ್ ಪ್ರತಿಭಟನಾ ಸಮಾವೇಶಕ್ಕೆ ಜೆಡಿಎಸ್ನ ವರಿಷ್ಠ ಎಚ್.ಡಿ. ದೇವೇಗೌಡರು ಬಂದಿದ್ದರು. ಸಾವಿರಾರು ರೈತರು, ಬಿಡದಿ ಭಾಗದ ಗ್ರಾಮಸ್ಥರು ಫ್ರೀಡಂ ಪಾರ್ಕ್ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಸಮಾವೇಶಕ್ಕೆ ಬರುವ ಜನರಿಗಾಗಿ ಜೆಡಿಎಸ್ ನಾಯಕರು ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಾಗಡಿ ಸೇರಿದಂತೆ ಸುತ್ತಮುತ್ತಲಿನ ತಾಲೂಕುಗಳಿಂದ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಸಿದ್ರು. ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತಹ ಸಮಾವೇಶದಲ್ಲಿ ಟೌನ್ಶಿಪ್ ಯೋಜನೆ ಮಾಡೋದಕ್ಕೆ ಬಿಡೋದಿಲ್ಲ, ನೈಸ್ ಅಕ್ರಮಕ್ಕೆ ಕಡಿವಾಣ ಹಾಕುವವರೆಗೂ ಸುಮ್ಮನಿರೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ನನ್ನನ್ನ ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಪುಣ್ಯಾತ್ಮ ತಂದೆ ತಾಯಂದರಿಗೆ ನೋವನ್ನ ಕೊಟ್ಟು ಈ ಪ್ರಾಜೆಕ್ಟ್ ಅನ್ನು ಮುಂದುವರಿಸತಕ್ಕಂಥ ಪ್ರಶ್ನೆ ಇಲ್ಲ, ನಿಲ್ಲಿಸ್ತೀನಿ ಅಂತಕ್ಕಂಥ ಮಾತು ಹೇಳಿದೆ ನಾನು. ಅದು ಒಂದು ಪ್ರಪೋಸಲ್ ಯಾತಿಗೆ ತಂದು ಬೆಂಗಳೂರಿನ ಒತ್ತಡ, ಈ ನೈಸ್ ಕಂಪನಿ ಹಾಕಿರೋ ದೋಖ, ಇದೆಲ್ಲದರ ಹಿನ್ನೆಲೆಯಲ್ಲಿ ಬೆಂಗಳೂರು ಸುತ್ತಮುತ್ತ ಟೌನ್ಶಿಪ್ ಅನ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದು ನಿಜ. ನಾನು ಈ ನೈಸ್ ಪ್ರಾಜೆಕ್ಟ್ ನಲ್ಲಿ ಶಿವಕುಮಾರ್ ಅವರ ಪಾತ್ರ ಏನು ಬರೆದಿದ್ದೀರಿ, ಆ BMI CPI ಇಂದ ತೆಗೆದುಕೊಂಡಂತ ನಿರ್ಧಾರದಲ್ಲಿ ಈಗಿನ ಮುಖ್ಯಮಂತ್ರಿಯರ ಹಲವಾರು ತಪ್ಪುಗಳೇನಿದೆ ಶಿಕ್ಷೆ ಆಗಬೇಕು ಅಂತ ಬರೆದಿರೋರು ನೀವೇ, ಜನತಾದಳ ಬರೆದಿಲ್ಲ. ಬರೆದಿರ್ತಕ್ಕಂಥದ್ದು ಜಯಚಂದ್ರ ಅವ್ರ ರಿಪೋರ್ಟ್ ಅಲ್ಲಿ ಎಲ್ಲ ಇದೆ. ಇಲ್ಲಿ ಟೋಲ್ನ ಕಲೆಕ್ಷನ್ ಮಾಡಬಾರದು ಅಂತೇಳಿ 2016ರಲ್ಲಿ ಇದೇ ಸದನ ಸಮಿತಿ ಕೊಟ್ಟಿರೋ ರಿಪೋರ್ಟ್. ನಾನಪ್ಪ ಹೇಳಿರೋದು ಟೋಲ್ ಕಲೆಕ್ಟ್ ಮಾಡಿ ಅಂತ? ನಾನು ಹೇಳಿದ್ದೀನ? ನೈಸ್ ಮತ್ತು ಬಿಡದಿ ಟೌನ್ಶಿಪ್ ವಿರುದ್ಧ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸರ್ಕಾರದ ವಿರುದ್ಧ, ಸಿಎಂ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಖ್ಯಮಂತ್ರಿಯವರಿಗೆ ವಿನಯವಾಗಿ ಕೇಳ್ತೇನೆ, ಯೋಜನೆಯನ್ನು ಇಲ್ಲಿಗೆ ಬಿಟ್ಟು ಬಿಡಿ, ಇಲ್ಲದೇ ಹೋದರೆ ಪರಿಣಾಮ ಎದುರಿಸ್ತೀರಾ ಅನ್ನುವಂಥ ಎಚ್ಚರಿಕೆಯನ್ನು ದೇವೇಗೌಡರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನೋಡಿ, ಇದನ್ನು ನೀವು ಅತಿಯಾಗಿ ಒಬ್ಬ ವ್ಯಕ್ತಿಯನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ಇದರಿಂದ ಮುಂದೆ ಆಗುವ ಯಾವ ಒಂದು ಪರಿಣಾಮ ಇದೆಯೋ ಏನು ಆಗ ಕೊನೆಯಲ್ಲಿ ರಿಪೆಂಟ್ ಮಾಡ್ಕೊಳ್ಳೋದು ಬೇಡ. ಈ ಯೋಜನೆಯನ್ನ ನೀವು ಅಭಿವೃದ್ಧಿಯ ಹೆಸರಲ್ಲಿ ಮಾಡಲಿಕ್ಕೆ ಹೊರಟಿದ್ದೀರೋ ಅಥವಾ ರೈತರ ಎದೆ ಮೇಲೆ ಮರಣ ಶಾಸನವನ್ನ ಬರಿತಕ್ಕಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಇಲ್ಲಿಂದ ಬರ್ತಕ್ಕಂತ 33,000 ಕೋಟಿಯಷ್ಟು, ಅದರಲ್ಲಿ 15,000 ಕೋಟಿಯಷ್ಟು ಲಾಭದಾಯಕವಾದಂತ ಒಂದು ರಿಯಲ್ ಎಸ್ಟೇಟ್ ಯೋಜನೆಗೆ ನೀವು ಕೈಯನ್ನ ಹಾಕಿದ್ದೀರಾ ಅಂತಕ್ಕಂಥದ್ದನ್ನ ನಿಮ್ಮ ಆತ್ಮಸಾಕ್ಷಿಗಳಿಗೆ ಒಮ್ಮೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ಹೀಗೆ ಜೆಡಿಎಸ್ ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಯವರು ಅಧಿವೇಶನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಟೌನ್ಶಿಪ್ಗಳನ್ನು ಪ್ರಸ್ತಾಪಿಸಿ ಯೋಜನೆ ನಿಲ್ಲಿಸೋದಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಹಾಗೆಯೇ ನೈಸ್ ರಸ್ತೆ ವಿವಾದ ಆಗಿದ್ದು ಅದರಲ್ಲಿ ತಪ್ಪಾಗಿದ್ರೆ ಸರಿಪಡಿಸ್ತೀವಿ ಅಂತ ದಳಪತಿಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಇದು ಕುಮಾರಸ್ವಾಮಿ ಅವರು ಬಿಡದಿ ಮಾಡಬೇಕು, 5 ಟೌನ್ಶಿಪ್ ಮಾಡಬೇಕು ಅಂತ ಶುರು ಮಾಡಿದ್ರು. ವೈ ಕುಡ್ ನಾಟ್ ಡೂ ಇಟ್? ವಾಟ್ ವಾಸ್ ರಾಂಗ್? ಅವ್ರ ಆಲೋಚನೆ ತಪ್ಪು ಅಂತಲ್ಲ. ಈಗ ಮಹಾರಾಷ್ಟ್ರ CM ಈಗ ಈ ಪ್ರಾಬ್ಲಮ್ ಬಂದು ಅಂತೇಳಿ ಏರ್ಪೋರ್ಟ್ ಇಂದ ಆಚೆ 80,000 ಎಕರೆ ಅಕ್ವೈರ್ ಮಾಡ್ತಾ ಇದ್ದಾರೆ. 80,000 ಎಕರೆ. ಮೋದಿ ಸಾಹೇಬರು ಅಲ್ಲಿ ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ. ನಾನು ಹೋಗಿ ಬಂದೆ ಗಿಫ್ಟ್ ಸಿಟಿಗೆ. ನೀವು ನೋಡಿದ್ರೆ, ಐ ಥಿಂಕ್ ಯು ಹ್ಯಾವ್ ಹರ್ಡ್ ಅಬೌಟ್ ದಟ್ ಗಿಫ್ಟ್ ಸಿಟಿ. ನಾನು ಕೇಳಿದೆ, ಸರ್ ನಮ್ ಕೊಡಿ ಅಂದ್ರೆ, ಇಲ್ಲ ಮಹಾರಾಷ್ಟ್ರ CM ಕೇಳ್ದಾಗ ಕೊಡಕ್ಕಾಗಲ್ಲ, ದೇಶಕ್ಕೆ ಒಂದೇ ಒಂದು ಎಕನಾಮಿಕ್ ಸೆಂಟರ್, ಅದನ್ನ ಫ್ರೀ ಝೋನ್ ಅಂತ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಏನು ಆಲೋಚನೆ ಇದೆ ಅದನ್ನ ನಾವು ಬಿಡುದಿಲ್ಲ. ದಟ್ ಇಸ್ ವೈ ಬಿಡದಿ ಪಾಪ ಅವ್ರು ಹಾಕಿದ್ರಲ್ಲ ಫೌಂಡೇಶನ್, ನಮ್ಮ ದೇವೇಗೌಡರು ಹಾಕಿದ್ರಲ್ಲ ನೈಸು. ವಿ ವಿಲ್ ನಾಟ್ ಲೀವ್ ಇಟ್, ವಿ ವಿಲ್ ಕಂಟಿನ್ಯೂಡ್ ಇಟ್. ಏನೋ ತಪ್ಪಾಗಿದ್ರೆ ಲೆಟ್ ಅಸ್ ರೆಕ್ಟಿಫೈಡ್.
ಈಗ ನೈಸು ಅಷ್ಟೇ, ದೇವೇಗೌಡರು ಅವ್ರು ಸೈನ್ ಮಾಡಿದ್ರು, ನೈಸ್ ರೋಡ್ ಇಲ್ಲ ಅಂತ ಅಂದ್ರೆ ನೀವು ಹೇಳಿ ಏನಾಗ್ತಿತ್ತು ನಮ್ಮ ಪರಿಸ್ಥಿತಿ, ಬೆಂಗಳೂರು ಏನಾಗ್ತಿತ್ತು ಅಂತ ನೀವು ನೋಡಿ, ಕಂಜೆಷನ್ ಏನಾಗ್ತಿತ್ತು. ಸೊ ಅದ್ ಬಿಡಿ, ಅವ್ರು ಯಾರು ಲೋಪದೋಷ ಇದ್ದಾರೆ, ವಿಲ್ ಟೇಕ್ ಆಕ್ಷನ್, ಅದಕ್ಕೆ ಏನ್ ಬೇಕೋ ಮಾಡೋಣ, ಅದ್ರ ಡಿಫ್ರೆಂಟ್, ಆಮೇಲೆ ಸಪರೇಟ್ ಚರ್ಚೆ ಮಾಡೋಣ.